ಹಿಜಾಬ್ ಇದೊಂದು ಧಾರ್ಮಿಕ ಸೂಕ್ಷ್ಮ ವಿಚಾರ. ಸದ್ಯ ರಾಜ್ಯ ರಾಜಕಾರಣದಲ್ಲಿ ಇದು ಅತ್ಯಂತ ದೊಡ್ಡ ಸಂಚಲನವನ್ನು ಸೃಷ್ಟಿಸಿರುವ ವಿಷಯ. 2022ರಲ್ಲಿ ಹಿಂದಿನ ಬಿಜೆಪಿ ಸರ್ಕಾರ ಆಡಳಿತದಲ್ಲಿದ್ದಾಗ ಉಡುಪಿಯಿಂದ ಹಿಜಾಬ್ ವಿರುದ್ಧ ಒಂದು ಸಂಘರ್ಷ ಶುರುವಾಯಿತು. ಆ ವಿವಾದ ಭಾರತ ಮಾತ್ರವಲ್ಲ, ವಿದೇಶಗಳಲ್ಲೂ ಕೂಡ ಸದ್ದು ಮಾಡಿತ್ತು. ಕೆಲ ದಿನಗಳ ಮಟ್ಟಿಗೆ ತಣ್ಣಗಾಗಿದ್ದಂತಹ ವಿವಾದ ಈಗ ಮತ್ತೆ ಮಾರ್ಧನಿಸುವುದಕ್ಕೆ ಶುರುವಾಗಿದೆ. ವಿವಾದದ ಬೆಂಕಿಗೆ ರಾಜಕೀಯದ ಕಿಚ್ಚು ಈಗ ತುಪ್ಪವನ್ನು ಸುರಿತಾ ಇದೆ. 1ರಿಂದ 12ನೇ ತರಗತಿಯವರೆಗೆ ವಿದ್ಯಾರ್ಥಿಗಳು ಮತ್ತೆ ಹಿಜಾಬ್ ಧರಿಸುವುದಕ್ಕೆ ಅವಕಾಶ ನೀಡಿದ್ದಕ್ಕೆ ಬಿಜೆಪಿ ಕೆರಳಿ ಕೆಂಡವಾಗಿದೆ. ದಾವಣಗೆರೆ ದಕ್ಷಿಣ ಉಪಚುನಾವಣೆಯಲ್ಲಾದ ಹಿನ್ನಡೆಯ ಕಾರಣಕ್ಕಾಗಿಯೇ ಅಲ್ಪಸಂಖ್ಯಾತರನ್ನು ಓಲೈಸುವುದಕ್ಕೆ ಕಾಂಗ್ರೆಸ್ ಸರ್ಕಾರ ಮುಂದಾಗಿದೆ ಅನ್ನುವಂಥದ್ದು ಬಿಜೆಪಿಯವರು ಮಾಡ್ತಾ ಇರುವ ಆರೋಪ. ಅಷ್ಟೇ ಅಲ್ಲದೆ ಸುಪ್ರೀಂ ಕೋರ್ಟಲ್ಲಿ ಈ ವಿಷಯ ಇನ್ನೂ ಕೂಡ ಪೆಂಡಿಂಗ್ ಇದೆ. ಇಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ನಿರ್ಧಾರ ಪ್ರಕಟಿಸಿದ್ದು ಸರಿಯಲ್ಲ ಅಂತ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ. ಸರ್ಕಾರದ ನಿರ್ಧಾರದ ವಿರುದ್ಧ ಬಿಜೆಪಿ ಹಾಗೂ ಹಿಂದೂಪರ ಸಂಘಟನೆಗಳು ಪ್ರತಿಭಟನೆಯ ಹಾದಿಯನ್ನು ತುಳಿದಿದ್ದಾವೆ. ಹಾಗಾದರೆ ಈಗಾಗಲೇ ರಾಜ್ಯ ಸರ್ಕಾರ ಕೊಟ್ಟಿರುವಂತಹ ಆದೇಶದ ಪ್ರಕಾರವಾಗಿರುವಂಥದ್ದನ್ನು ನೋಡ್ತಾ ಹೋದಾಗ ಅನುಮತಿಸಬಹುದಾದ ಸಾಂಪ್ರದಾಯಿಕ ವಸ್ತ್ರಗಳು, ಪೇಟ, ಟರ್ಬನ್, ಜನಿವಾರ, ಪವಿತ್ರ ದಾರ, ಧರ್ಮಾಧಾರಿತ ರೂಢಿಗತ ಸಂಕೇತಗಳು, ಶಿವದಾರ, ರುದ್ರಾಕ್ಷಿ, ತಲೆವಸ್ತ್ರ, ಹಿಜಾಬ್ ಇವುಗಳನ್ನೆಲ್ಲ ಸೇರಿಸಿದ್ದಾರೆ. ಪಟ್ಟಿ ದೊಡ್ಡದಾಗಬೇಕು ಅಂತ ಹೇಳುವಂಥ ಕಾರಣಕ್ಕಾಗಿ ಸರ್ಕಾರ ಇವೆಲ್ಲವುಗಳನ್ನು ಹೆಸರಿಸಿದಂಗೆ ಗೋಚರಿಸ್ತಾ ಇದೆ. ಯಾಕಂದರೆ ಹಿಜಾಬ್ ಕುರಿತ ಸರ್ಕಾರದ ಕಾರ್ಯಕ್ರಮವನ್ನು ಸಿಎಂ ಸಿದ್ದರಾಮಯ್ಯನವರು ಹಾಗೆಯೇ ಸಚಿವ ದಿನೇಶ್ ಗುಂಡೂರಾವ್ ಅವರು ಸಮರ್ಥನೆ ಮಾಡ್ಕೊಂಡಿದ್ದಾರೆ. ಒಂದೇ ಅಲ್ಲ, ಶನಿವಾರ ಹಾಕೊಳ್ಳೋರು, ಶಿವದಾರ ಹಾಕೊಳ್ಳೋರು, ರುದ್ರಾಕ್ಷಿ ಹಾಕೊಳ್ಳೋರು ಅವರೆಲ್ಲರಿಗೂ ಕೂಡ ಹಾಕಬಹುದು. ಅವರವ್ರ ನಂಬಿಕೆಗಳಿಗೆ ಅನುಗುಣವಾಗಿ ಹಾಕಬಹುದು. ಅಪ್ ಟು 12th ಸ್ಟ್ಯಾಂಡರ್ಡ್ ಅವರಿಗೆ ಶಾಲೆ ಹಾಕೊಂಡು ಬರ್ಬೋದಾ ಅಂತ ಕೇಳ್ತಾರೆ. ಶಾಲೆ ಇಲ್ಲ, ಶಾಲೆ ಹಾಕೊಂಡು ಬರೋಂಗಿಲ್ಲ. ಶಾಲೆ ಹಾಕೊಂಡು ಬರೋಂಗಿಲ್ಲ. ಟರ್ಬನ್ ಹಾಕಬಹುದು. ಟರ್ಬನ್ ಅಂತಂದರೆ ಈಗ ಪ್ರಾಕ್ಟೀಸ್ನಲ್ಲಿರೋ ಅಂಥದ್ದು ಹೊಸ್ದಾಗಿ ಮಾಡೋಕ್ಕಾಗೋದು ಯಾವುದು. ನಮ್ಮ ವಿದ್ಯಾರ್ಥಿಗಳು ಮುಕ್ತವಾಗಿ ಓಡಾಡಬೇಕು, ಫ್ರೀಯಾಗಿರಬೇಕು. ನಮ್ಮ ಹೆಣ್ಮಕ್ಳು ಯಾರೇ ಇರ್ಬೋದು ಅಥವಾ ಗಂಡು ಮಕ್ಳು ಯಾರೇ ಇರ್ಬೋದು, ಶಾಲೆಗಳಿಗೆ ಹೋದಾಗ ಇಂಥ ಒಂದು ಖಿನ್ನತೆಯನ್ನು ಅವ್ರಿಗೆ ಅನುಭವಿಸಬಾರ್ದು. ಯಾವುದೇ ಕಾರಣಕ್ಕಿರ್ಬೋದು, ಅದೇ ಅನುಭವಿಸಬಾರ್ದು. ಮತ್ತು ಆ ಶಾಲೆಯ ಒಂದು ಶಿಸ್ತಿನ ಇದುವರೆಗೂ ಅದು ಅಶಿಸ್ತಂತೆ ಯಾವತ್ತೂ ಕೂಡ ಆಗಿರಲಿಲ್ಲ. ಹಿಜಾಬ್ ಬಗ್ಗೆ ಸರ್ಕಾರದ ಸಮರ್ಥನೆ ಏನು, ಬಿಜೆಪಿ ಹೇಳ್ತಿರೋದೇನು ಅನ್ನೋದನ್ನು ನಾವು ನೋಡ್ತಾ ಹೋದಾಗ ಇಲ್ಲಿ ಬಹಳ ಮುಖ್ಯವಾಗಿ ಹಿಜಾಬ್ ಸಂಘರ್ಷಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳ ವೈಯಕ್ತಿಕ ಸ್ವಾತಂತ್ರ್ಯಕ್ಕೆ ಆದ್ಯತೆಯನ್ನು ಕೊಡ್ತಾ ಇದ್ದೀವಿ ಅನ್ನೋದನ್ನು ಕಾಂಗ್ರೆಸ್ ಅವರು ಹೇಳ್ತಾ ಇದ್ದಾರೆ, ಸರ್ಕಾರದವರು ಸಮರ್ಥಿಸ್ಕೊಳ್ತಾ ಇದ್ದಾರೆ. ಆದರೆ ಶಿಕ್ಷಣ ಸಂಸ್ಥೆಗಳಲ್ಲಿ ಧಾರ್ಮಿಕ ಆಚರಣೆಯ ಕಾರಣಕ್ಕಾಗಿ ಇದನ್ನು ತಂದಿದ್ದಾರೆ ಅನ್ನುವ ಮಾತುಗಳನ್ನು ಬಿಜೆಪಿಯವರು ಹೇಳ್ತಾ ಇದ್ದಾರೆ. ಹಾಗೆಯೇ ಸರ್ಕಾರ ಕೊಡ್ತಾ ಇರುವಂತಹ ಸಮರ್ಥನೆಯನ್ನು ಬಹುಶಃ ಸರ್ಕಾರ ಈ ವಿಚಾರದಲ್ಲಿ ವಿವರಣೆಯನ್ನು ಕೊಡಬೇಕು. ಹಿಜಾಬ್ ಕಾರಣಕ್ಕೆ ಶಿಕ್ಷಣದಿಂದ ದೂರ ಆಗಬಾರ್ದು ಅನ್ನುವಂಥ ಮಾತನ್ನು ಹೇಳ್ತಾರೆ. ಹಾಗಾದರೆ 2022ರಿಂದ ಈಗ ಸಡನ್ನಾಗಿ ಹಿಜಾಬ್ ನಿರ್ಧಾರಗಳಾದರೆ ಓಕೆ, ಈ ಪಾಯಿಂಟ್ಗೆ ಅರ್ಥ ಆಯಿತು. ಆದರೆ 2022ರಿಂದ 2026ರ ನಡುವೆ ಹಿಜಾಬನ್ನು ಶಾಲಾ ಆವರಣದ ಒಳಗೆ, ಕಾಲೇಜು ಆವರಣದ ಒಳಗೆ ಮಾತ್ರ, ಏನು ಕಾಲೇಜಿಗೆ ಬರೋ ತನಕ ಅಥವಾ ಶಾಲೆಗೆ ಬರೋ ತನಕ ಬಳಸಬಾರ್ದು ಅಂತೇಳಿ ಇರಲಿಲ್ಲ. ಶಾಲೆ ಆವರಣದ ಒಳಗಡೆ, ಕಾಲೇಜು ಆವರಣದೊಳಗೆ ಹಾಕದೇ ಇರುವ ಕಾರಣಕ್ಕಾಗಿ ಎಷ್ಟು ಜನ ಶಿಕ್ಷಣದಿಂದ ದೂರ ಆಗಿದ್ದಾರೆ ಅನ್ನುವ ಅಂಕಿಅಂಶ ಏನಾದರೂ ಇದ್ದರೆ ರಾಜ್ಯ ಸರ್ಕಾರ ಪ್ರಕಟಿಸಬೇಕಾಗತ್ತೆ. ಆದರೆ ಕಾಂಗ್ರೆಸ್ನವ್ರದ್ದು ಓಲೈಕೆಯ ರಾಜಕಾರಣ ಅಂತ ಹೇಳ್ತಿರುವಂತಹ ಬಿಜೆಪಿಯವರು ಕೂಡ ಅವತ್ತು ಸರ್ಕಾರ ನಡೆಸ್ತಾ ಇದ್ದಾಗ ನಡೆಸಿರುವಂಥದ್ದು ಯಾವ ರಾಜಕಾರಣ? ಅವರು ಏನು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ತೆಗೆದುಕೊಂಡಂತಹ ತೀರ್ಮಾನದ ರೀತಿಯಲ್ಲಿ ಇರಲಿಲ್ಲ. ಅದು ಕೂಡ ರಾಜಕಾರಣ ಅಲ್ವಾ? ಅದು ಸಮವಸ್ತ್ರದ ಜೊತೆಗೆ ಹಿಜಾಬ್ ಧರಿಸಬಹುದು ಅಂತ ಹೇಳಿ ಸರ್ಕಾರದವರು ಸಮರ್ಥನೆಯನ್ನು ಕೊಡ್ತಾ ಇದ್ದಾರೆ. ಆದರೆ ಸಮವಸ್ತ್ರ ಅನ್ನೋದೇ ಸಮಾನತೆ, ಅದುವೇ ಸಮಾನತೆ. ಹಾಗಿರುವಾಗ ನೀವು ಅದರಲ್ಲಿ ಹಿಜಾಬ್ ಧರಿಸುವುದಕ್ಕೆ ಯಾಕೆ ಅವಕಾಶ ಕೊಡಬೇಕು ಅನ್ನುವಂಥ ಮಾತುಗಳನ್ನು ಹೇಳ್ತಿದ್ದಾರೆ. ಇಲ್ಲಿ ಸರ್ಕಾರ ಹೇಳ್ತಿದೆ ಧಾರ್ಮಿಕ ಸಂಕೇತಗಳನ್ನು ಧರಿಸಬಹುದು ಅಂತ ಹೇಳ್ತಾ ಇದ್ದಾರೆ. ಆದರೆ ಬಿಜೆಪಿಯವರು ವಿರೋಧಿಸ್ತಾ ಇರುವಂಥವ್ರು ಹೇಳ್ತಾರೆ ಧಾರ್ಮಿಕ ಸಂಕೇತಗಳಿಂದ ವಿಭಜನೆ ಅಂತ ಹೇಳ್ತಾರೆ. ಧಾರ್ಮಿಕ ಸಂಕೇತಗಳಿಂದ ಕೇವಲ ಹಿಜಾಬ್ ಧರಿಸಿದಾಗ ಮಾತ್ರ ವಿಭಜನೆ ಆಗುತ್ತಾ? ಉಳಿದ ಸಂಕೇತಗಳಿಂದ ಹಾಗಾದರೆ ವಿಭಜನೆ ಆಗೋದಿಲ್ವಾ? ಈ ರೀತಿಯಾಗಿ ಪಿಕ್ ಆ್ಯಂಡ್ ಚೂಸ್ ಯಾವ ಕಾರಣಕ್ಕಾಗಿ ಅನ್ನೋಂಥದ್ದನ್ನು ಬಿಜೆಪಿಯವರು ಕೂಡ ವಿವರಿಸಬೇಕಾಗತ್ತೆ. ಯಾವ ಕಾರಣಕ್ಕಾಗಿ ಅನ್ನುವಂಥದ್ದು ಇಲ್ಲಿಯೂ ಕೂಡ ಧರ್ಮಾಧಾರಿತ ಹೊರತು ಬೇರೆನ್ಯಾವ ಉದ್ದೇಶ ಇಲ್ಲಿ ಇದೆ ವಿರೋಧಿಸೋದಕ್ಕೆ? ಸಮವಸ್ತ್ರದ ಸಿದ್ಧಾಂತಕ್ಕೆ ಧಕ್ಕೆ ಆಗದಂತೆ ಕ್ರಮ ಅಂತ ಹೇಳಿ ಸರ್ಕಾರ ಹೇಳ್ತಾ ಇದೆ. ಸರಿ, ಸಮವಸ್ತ್ರದ ಸಿದ್ಧಾಂತಕ್ಕೆ ಧಕ್ಕೆ ಆಗದಂತೆ ಕ್ರಮ ಅಂತ ಹೇಳಿ ಹೇಳಿದಾಗ ಯಾವ ರೀತಿಯಲ್ಲಿ ಈಗ
ಕೇಸರಿ ಶಾಲನ್ನು ಹಾಕೊಂಡು ಬರ್ತೀವಿ ಅಂತ ಹೇಳುವಂಥದ್ದನ್ನು ಬಿಜೆಪಿಯವರು ಮತ್ತು ಹಿಂದೂ ಪರ ಸಂಘಟನೆಗಳು ಕೇಳ್ತಾರೆ. ಅದಕ್ಕೆ ಹಾಗಾದರೆ ಅವಕಾಶವನ್ನು ಮಾಡಿಕೊಡ್ತಾರೆ. ಇಲ್ಲ ಹೊಸದಕ್ಕಿಲ್ಲ ಹಳೇದಕ್ಕೆ ಮಾತ್ರ ಅಂತ ಹೇಳ್ತಾರೆ. ಸರಿ, ಹಳೇದು ಆಗಿನ ಸಂಪ್ರದಾಯ, ಈಗ ಹೊಸದು ಈಗಿನ ಸಂಪ್ರದಾಯ ಅಂತ ಹೇಳ್ಕೊಂಡು ಇವರು ಶುರು ಮಾಡಿದಾಗ ಸಂಘರ್ಷ ಆಗುತ್ತೆ ಹೊರತು ಇಲ್ಲಿ ಸಾಮರಸ್ಯ ಬರೋದಕ್ಕೆ ಸಾಧ್ಯನಾ? ಮಕ್ಕಳ ಸಭ್ಯತೆ ಕಾಪಾಡೋದೇ ನಮ್ಮ ಆದ್ಯತೆ ಅಂತೇಳಿ ಸರ್ಕಾರದವರು ಹೇಳ್ತಾ ಇದ್ದಾರೆ. ಹಾಗಾದರೆ ಹಿಜಾಬ್ ಧರಿಸದೇ ಮಕ್ಕಳು ಕಳೆದ 2 ವರ್ಷ ಅಥವಾ 3 ವರ್ಷದಿಂದ ಶಾಲೆ ಕಾಲೇಜುಗಳಿಗೆ ಬಂದಾಗ ಅವರೇನು ಅಸಭ್ಯವಾಗಿ ಕಂಡ್ರ ಶಾಲೆಯ ಕೊಠಡಿಗಳಲ್ಲಿ ಅಥವಾ ಕ್ಲಾಸ್ ರೂಮ್ನಲ್ಲಿ ಯಾವ ರೀತಿಯಾಗಿ ಇದು ಅಸಭ್ಯತೆ ಅಥವಾ ಸಭ್ಯತೆ, ಮಕ್ಕಳ ಸಭ್ಯತೆ ಕಾಪಾಡೋದಕ್ಕೆ ಆದ್ಯತೆ ಅನ್ನುವಂತಹ ಪದಗಳ ಅರ್ಥ ಏನು? ಇದನ್ನು ಕೂಡ ಸರ್ಕಾರ ವಿವರಿಸಬೇಕಾಗುತ್ತೆ. ಯಾವ ಸ್ವರೂಪದ ಸಭ್ಯತೆ, ಅಥವಾ ಹಿಜಾಬ್ ಧರಿಸದೇ ಇದ್ದಾಗ ಹೇಗೆ ಸಭ್ಯತೆ ಆಗಲ್ವಾ? ಅದು ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ, ಆಂದೋಲನ ಮಾಡ್ತೀವಿ ಅಂತೇಳಿ ಬಿಜೆಪಿಯವರು ಹೇಳ್ತಿದ್ದಾರೆ. ಯಾಕಂದರೆ ಅವ್ರಿಗೆ ಇಲ್ಲಿ ಬಹಳ ಸ್ಪಷ್ಟವಾಗಿ ರಾಜಕೀಯದ ಅಂಶಗಳಿದ್ದಾವೆ. ಹೀಗಾಗಿ ಹೋರಾಟ, ಆಂದೋಲನ ಇವುಗಳನ್ನು ಮಾಡೋದಕ್ಕೆ ಬಿಜೆಪಿಯವರು ಮುಂದಾಗ್ತಾ ಇದ್ದಾರೆ. ಇಲ್ಲಿ ಹಿಜಾಬ್ ವಿಚಾರದಲ್ಲಿ ಕಾಂಗ್ರೆಸ್ ಮತ್ತು ದೋಸ್ತಿ ನಾಯಕರ ನಡುವೆ ವಾಕ್ಸಮರ ಕೂಡ ಬಹಳ ಜೋರಾಗಿ ನಡೀತಾ ಇದೆ. ಯಾರ್ಯಾರು ಏನೇನು ಹೇಳ್ತಿದ್ದಾರೆ ಅನ್ನೋದು ಕೂಡ ನಿಮಗೆ ತೋರಿಸ್ತೀನಿ. ಕಾಂಗ್ರೆಸ್ ಸರ್ಕಾರ ಮತ್ತೊಮ್ಮೆ ಈ ಶಾಲಾ ಕಾಲೇಜ್ಗಳಲ್ಲಿ ಇಸ್ಲಾಮೀಕರಣ ಮಾಡಲಿಕ್ಕೆ ಇವತ್ತು ಹೊರಟಿದೆ. ಈಗಾಗಲೇ ಮತ್ತೊಂದು ಮಮತಾ ಬ್ಯಾನರ್ಜಿ, ಸಿದ್ದರಾಮಯ್ಯ ಅವರು ಕರ್ನಾಟಕದಲ್ಲಿ ಹೊರಟಿದ್ದಾರೆ. ಈಗಾಗಲೇ ಮಮತಾ ಬ್ಯಾನರ್ಜಿಗೆ ಸರಿಯಾದ ಉತ್ತರ ಪಶ್ಚಿಮ ಬಂಗಾಳ ಚುನಾವಣೆಯಲ್ಲಿ ಜನರು ನೀಡಿದ್ದಾರೆ. ಏನು ಹಾಕ್ಕೋಬೇಕು ಏನು ಹಾಕ್ಕೋಬಾರ್ದು ಅನ್ನೋದು ಹೇಳೋದಲ್ಲ, ಸಭ್ಯತೆಯಿಂದ ನಡ್ಕೊಳ್ಳಿ ಅಂತ ಹೇಳುವಂಥದ್ದು ಅಷ್ಟೇ ನಾವು ಹೇಳಬೇಕಾಗಿರುವಂಥದ್ದು. ಸೊ ಆ ಕಾರಣದಿಂದ ಇದಕ್ಕೆ ಬಿ ಜೆ ಪಿಯವರು ತಕರಾರಿದ್ದಾರೆ, ಕಾಂಗ್ರೆಸ್ ಅವರು ಮಾಡಿದ್ದಾರೆ. ಈ ಯಾವುದೇ ವಿಚಾರಕ್ಕೆ ನಾನು ತಲೆ ಹಾಕಲ್ಲ. ತನ್ನ ವೋಟ್ ಬ್ಯಾಂಕನ್ನು ಭದ್ರಗೊಳಿಸಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಶಾಲೆಯ ಸಮವಸ್ತ್ರದಲ್ಲಿ ಹಿಜಾಬನ್ನು ಧರಿಸ್ಬೋದು ಅನ್ನುವಂಥ ಒಂದು ಆಘಾತಕಾರಿಯಾದಂಥ ನಿರ್ಣಯವನ್ನು ಇವತ್ತು ಶಿಕ್ಷಣ ಇಲಾಖೆ ಕೈಗೊಂಡಿರುವಂಥದ್ದು ಅತ್ಯಂತ ಖೇದಕರವಾದಂಥ ಸಂಗತಿ. ಎಷ್ಟು ಯೂನಿವರ್ಸಿಟೀಸ್ ಮೋದಿ ಅವರು ಬಂದ್ಮೇಲೆ ಕಟ್ಟಿದ್ದಾರೆ, ಎಷ್ಟು IIT ಮಾಡಿದ್ದಾರೆ, ಎಷ್ಟು IIM ಮಾಡಿದ್ದಾರೆ, ಅದ್ರ ಬಗ್ಗೆ ಗಮನ ಇಲ್ಲ ಇವರಿಗೆ. ಬರೇ ಆ ಶಾಲೆ ಹಾಕೊಳ್ಳಿ, ಈ ಶಾಲೆ ಹಾಕೊಳ್ಳಿ. ಆ ಶಾಲೆ ಹಾಕೊಂಡ ತಕ್ಷಣ ಉದ್ಯೋಗ ಸಿಗುತ್ತಾ? ಆ ಶಾಲೆಗಳು ಹಾಕೊಂಡ್ರೆ ಆದ ತಕ್ಷಣ ನಿಮ್ಗೆ ಇದು ಸಿಗುತ್ತಾ? ಜನಿವಾರ, ರುದ್ರಾಕ್ಷಕ್ಕೆ ಕಂಪ್ಯಾರಿಸನ್ ಮಾಡುವಂಥ ಪ್ರಯತ್ನ ಇವರಿಂದ ಆಗ್ತಾ ಇದೆ. ಜನಿವಾರ, ರುದ್ರಾಕ್ಷ ಏನೆಲ್ಲ ನಾವು ಧರಿಸ್ತೇವೆ ಅದು ಹೊರಗಡೆ ಧರಿಸುವಂಥದ್ದಲ್ಲ, ಒಳಗಡೆ ಧರಿಸುವಂಥದ್ದು. ಅದನ್ನು ಹಿಜಾಬಿಗೆ ಇಕ್ವಟ್ ಮಾಡುವಂಥ ಪ್ರಯತ್ನ ಇವರು ಮಾಡಿ ಅದನ್ನ ಮೂಲಕ ಹಿಜಾಬನ್ನು ಮನ್ನಣೆಗೆ ತರುವಂಥ ಒಂದು ಪ್ರಯತ್ನವನ್ನು ಸರ್ಕಾರ ಮಾಡ್ತಾ ಇದೆ. ಯಾವುದೇ ಮಕ್ಕಳಿಗೆ ತೊಂದರೆ ಆಗಬಾರ್ದು. ಆ ಹಿನ್ನೆಲೆಯಲ್ಲಿ ಎಲ್ಲ ಸಮಾಜದ ಮಕ್ಕಳಿಗೆ ನ್ಯಾಯ ಸಿಗಬೇಕು. ಬರೀ ಅದರಿಂದ ತೊಂದರೆಗಳಾಗಬಾರ್ದು, ಎಕ್ಸಾಮ್ಗಳು ತೊಂದರೆ ಆಗಬಾರ್ದು ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿದ್ದಾರೆ. ಈ ಕಾಂಗ್ರೆಸ್ ಸರ್ಕಾರಕ್ಕೆ ಹುಚ್ಚಿಡಿದಿದೆ. ಈ ಸರ್ಕಾರದ ಪಾಪದ ಕೊಡವು ಕೂಡ ತುಂಬಿರುವಂಥದ್ದು. ಇವ್ರ ಯೋಗ್ಯತೆಗೆ ರಾಜ್ಯದಲ್ಲಿ ಆಡಳಿತ ನಡೆಸೋದಕ್ಕೆ ಸಾಧ್ಯ ಆಗದೇನೆ ಸಮಾಜಗಳ ಮಧ್ಯೆ, ಧರ್ಮಗಳ ಮಧ್ಯೆ ಬೆಂಕಿ ಹಚ್ಚುವಂಥ ಕೆಲಸ ನಿರಂತರವಾಗಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮಾಡ್ಕೊಂಡು ಬರ್ತಾನೆ ಇದೆ. ಮಕ್ಕಳಿಗೆ ಹೆಚ್ಚಿನ ಇದು ಕಾನ್ಫಿಡೆನ್ಸ್ ಬರಲಿಲ್ಲ ಹೇಳಿ, ಆತ್ಮಸ್ಥೈರ್ಯ ಬರಲಿಲ್ಲ ಹೇಳಿ ಅವರು ಬೇಕಾದ ರೀತಿಯಲ್ಲಿ ಅಂದರೆ ಒಂದು ಧಾರ್ಮಿಕ ಸಂಕೇತವಾಗಿ ಅವರೆಲ್ಲ ಬರ್ತಕ್ಕಂಥದ್ದು. ಇಷ್ಟು ದಿವಸ ಏನು ಮಾಡ್ತಾ ಇದ್ರು? 3 ವರ್ಷ ಆಯ್ತಲ್ಲ ಸರ್ಕಾರ ಬಂದು. ಎಂಥದ್ದು ದಾವಣಗೆರೆ ಚುನಾವಣೆ ರಿಸಲ್ಟ್ ಬಂದಮೇಲೆ ಇವತ್ತೇನೋ ಮಧ್ಯಾಹ್ನ ಪ್ರೆಸ್ ಮೀಟ್ ಇದೆಯಂತಲ್ಲ, ಏನೋ ರಿಪೋರ್ಟ್ ರೆಕಾರ್ಡನ್ನು ಇಡ್ತಾರಂತಲ್ಲ ನಿಮ್ಮ ಮುಂದೆ. ಈಗ ಮುಸ್ಲಿಂ 14ಕ್ಕ ಅದಕ್ಕೆ ಬಹುಶಃ ಅದಕ್ಕೆ ಎದರ್ಕೊಂಡು ಈಗ ಮಾಡವ್ರೆ, ಏನೋ ಒಂದು ತೋರ್ಸೋದಕ್ಕೆ. 3 ವರ್ಷದಿಂದ ಏನು ಮಾಡ್ತಾ ಇದ್ರು? ಹಿಜಾಬು ಇಟ್ ಈಸ್ ನಾಟ್ ಎ ಪಾರ್ಟ್ ಆಫ್ ಯೂನಿಫಾರ್ಮ್ ಅಂದರೆ ಅಲ್ಲಿ ಕೊಡಬಾರ್ದು ಅವಕಾಶನ. ಕೇಸರಿ ಶಾಲು ಪಾರ್ಟ್ ಆಫ್ ಯೂನಿಫಾರ್ಮ್ ಇದ್ದರೆ ನೋ ಡಿಸ್ಪ್ಯೂಟ್. ಅದು ಪಾರ್ಟ್ ಆಫ್ ಯೂನಿಫಾರ್ಮ್ ಅಲ್ಲ ಅನ್ನೋದಾದರೆ ಅನುಮತಿ ಕೊಡಬಾರ್ದು. ಇದರೊಳಗಡೆ ನಿಮ್ಮ ಜಾತ್ಯತೀತತೆ ಅನ್ನೋದು ಬೊಗಳೆ ಆಗಿದೆ, ಮತೀಯ ಓಲೈಕೆಯ ನೀತಿಯಾಗಿದೆ. ಬ್ಲಾಕ್ ಮೇಲಿಗೆ ಮಣಿದಿದ್ದೀರಿ. 16ನೇ ತಾರೀಕು ಅಂದರೆ ನಾಡಿದ್ದು ಅವರೆಲ್ಲ ಒಂದು ಸಭೆ ಸೇರ್ತಾರಂತೆ. ಆ ಸಭೆ ಸೇರಿ ಎಲ್ಲಿ ನಿಮ್ಮ ವಿರುದ್ಧ ಪತ್ವ ಓಡಿಸ್ತಾರೋ ಅನ್ನೋ ಅಂತ ಭೀತಿಗೊಳಗಾಗಿದ್ದೀರಿ ನೀವು.
ಹೀಗೆ 2021 ಅಂತ್ಯದಲ್ಲಿ ಹಿಜಾಬ್ ವಿವಾದ ಆರಂಭ ಆಗಿತ್ತು. ಅದರಿಂದ ಈವರೆಗೆ ಹಲವು ಬೆಳವಣಿಗೆಗಳು ಈ ವಿಚಾರದಲ್ಲಿ ನಡೀತಾ ಬಂದಿದ್ದಾವೆ. ಹಿಜಾಬ್ನ ವಿವಾದ ಹಾದಿಯನ್ನು ನಾವು ಗಮನಿಸಬೇಕು. 28 ಡಿಸೆಂಬರ್ 2021 ಹಿಜಾಬ್ ಪ್ರಶ್ನಿಸಿದ್ದಕ್ಕೆ 6 ಹುಡುಗಿಯರು ತರಗತಿಯನ್ನು ಬಾಯ್ಕಾಟ್ ಮಾಡ್ತಾರೆ. ಇದು ನಡೆದಿರುವಂಥದ್ದು ಉಡುಪಿಯಲ್ಲಿ. ಇದಾದ ನಂತರ 1 ಜನವರಿ 2022 CFI ಅನ್ನುವಂತಹ ಸಂಘಟನೆಯ ಮೂಲಕ, ವಿದ್ಯಾರ್ಥಿ ಸಂಘಟನೆಯ ಮೂಲಕವಾಗಿ ವಿದ್ಯಾರ್ಥಿನಿಯರು ಪ್ರತಿಭಟನೆಯನ್ನು ಶುರು ಮಾಡ್ತಾರೆ. ನಮಗೆ ಹಿಜಾಬ್ ಧರಿಸೋದಕ್ಕೆ ಅವಕಾಶ ಕೊಡಬೇಕು ಅಂತ ಕೇಳ್ತಾರೆ. ಇದು ಹೆಣ್ಣುಮಕ್ಕಳ ಕಾಲೇಜು ಉಡುಪಿಯಲ್ಲಿ ಆಯಿತು. 5 ಫೆಬ್ರವರಿ 2022 ಶಾಲಾ ಕಾಲೇಜುಗಳಲ್ಲಿ ಹಿಜಾಬನ್ನು ನಿರ್ಬಂಧಿಸಿ ಸರ್ಕಾರ ಆದೇಶವೊಂದನ್ನು ಹೊರಡಿಸುತ್ತೆ. ಅದೇ ಸಂದರ್ಭದಲ್ಲಿ 8 ಫೆಬ್ರವರಿ 2022 ಈ ಸಂಘರ್ಷ ತೀವ್ರಗೊಳ್ಳುತ್ತೆ. ಕೋವಿಡ್ ಆಗಸ್ಟಿನೇ ಮುಗಿದು ಮಕ್ಕಳು ಆಗಸ್ಟಿನ ಶಾಲೆಗೆ ಬರ್ತಾ ಇರುವ ಸಂದರ್ಭದಲ್ಲಿನೇ ಶಾಲಾ ಕಾಲೇಜುಗಳಿಗೆ 3 ದಿವಸಗಳ ರಜೆಯನ್ನು ಕೊಡಲಾಗುತ್ತೆ. 9 ಫೆಬ್ರವರಿ 2022 ಹಿಜಾಬನ್ನು ಪ್ರಶ್ನಿಸಿ ವಿದ್ಯಾರ್ಥಿನಿಯರು ಸಲ್ಲಿಸಿದಂತಹ ಅರ್ಜಿಯ ವಿಚಾರಣೆ ನಡೆಯುತ್ತೆ. ಹೈಕೋರ್ಟ್ನ ಪೀಠ ಇದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನು ಕೈಗೆತ್ತಿಕೊಳ್ಳುತ್ತೆ. 9 ಫೆಬ್ರವರಿ 2022 ಶಿವಮೊಗ್ಗ ಮತ್ತು ಬಾಗಲಕೋಟೆಯಲ್ಲಿ ಇದೇ ಗಲಾಟೆಗಳ ಸಂದರ್ಭದಲ್ಲಿ 5 ಬಂಧಿಸಲಾಗುತ್ತೆ. 10 ಫೆಬ್ರವರಿ 2022 ಯಾವುದೇ ಧಾರ್ಮಿಕ ಸಂಕೇತದ ವಸ್ತುಗಳನ್ನು ಧರಿಸದಂತೆ ಹೈಕೋರ್ಟ್ ಮಧ್ಯಂತರ ಆದೇಶವನ್ನು ನೀಡುತ್ತೆ. 15 ಮಾರ್ಚ್ 2022 ಹಿಜಾಬ್ ನಿರ್ಬಂಧವನ್ನು ರಾಜ್ಯದ ಹೈಕೋರ್ಟ್ ಎತ್ತಿ ಹಿಡಿದಿತ್ತು. ಆ ಮೂಲಕ ಹಿಜಾಬ್ ಅನ್ನುವಂಥದ್ದು ಮುಸಲ್ಮಾನರ ಅನಿವಾರ್ಯ ಧಾರ್ಮಿಕ ಆಚರಣೆ ಏನು ಅಲ್ಲ ಅನ್ನುವಂಥ ಅಭಿಪ್ರಾಯವೂ ಕೂಡ ಅವತ್ತು ಪ್ರಕಟ ಆಗಿತ್ತು. ಈಗ ರಾಜ್ಯ ಸರ್ಕಾರ ಹಿಜಾಬ್ಗೆ ಮತ್ತೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಇದರಿಂದಾಗಿ ಮತ್ತೊಂದಿಷ್ಟು ಸಂಘರ್ಷವನ್ನು ನಾವು ಎದುರು ನೋಡಬಹುದೇ ಹೊರತು ಶಿಕ್ಷಣದ ಸುಧಾರಣೆಯಾಗಲಿ ಅಥವಾ ವಿದ್ಯಾರ್ಥಿಗಳನ್ನು ಒಗ್ಗೂಡಿಸುವ ಪ್ರಯತ್ನವಾಗಿ ನಡೆದಂತೆ ಕಾಣ್ತಾ ಇಲ್ಲ. 2ನೇ